ದೇವಕಿ ನಿಂತ್ಕೋ. ಆ ವಿಗ್ರಹನ ಒಳಗಡೆ ತಗೊಂಡ್ ಬರೋದಕ್ಕೆ ಬಿಡೋದಿಲ್ಲ. ದಿನ ಪೂಜೆ ಮಾಡ್ತಿರೋ ಕೃಷ್ಣನ್ ವಿಗ್ರಹ ನಮ್ಮನೇಲೆ ಇದೆಯಲ್ಲ. ಇದನ್ ಯಾಕೆ ತಂದೆ? ಅದು ಮಮ್ಮಿ, ಅದು ಯಾವ ವಿಗ್ರಹ ಆದ್ರೂ ಲಕ್ಷ್ಮಿ ಗಣಪತಿ ಪೂಜೆ ಮಾಡಿ ಮನೆ ಒಳಗ್ ತರಬೇಕು. ಹೀಗಿಷ್ಟ ಬಂದ ಹಾಗೆಲ್ಲ ವಿಗ್ರಹನ ಒಳಗ್ ತರಬಾರ್ದು. ಮಮ್ಮಿ, ಇದು ಶ್ಯಾಮ ಅವರ ಮನೇಲಿದ್ದ ವಿಗ್ರಹ. ಅದಕ್ಕೆ ಬೇಡ ಅಂತಿರೋದು. ಅದನ್ನ ಒಳಗಡೆ ತರಬೇಡ. ಅಮೃತ ಶಿಲೆ ವಿಗ್ರಹ ಇರ್ಬೇಕಾದ ಈ ಮನೇಲಿ ಮಣ್ಣಿನ ಗೊಂಬೆ ಇರ್ಬಾ. ಇದನ್ನೇ ಅಲ್ವಾ ಮಮ್ಮಿ? ಅವಳು ಕೇಳಿದ ತಕ್ಷಣ ತಂದ್ಕೊಟ್ಬಿಡ್ಬೇಕಾ? ಅದು ನನ್ನ ಕರ್ತವ್ಯ ಅಲ್ವಾ ಮಮ್ಮಿ? ಓ, ತಾಯಿ ವಿಷಯದಲ್ಲಿ ನಿಂಗೆ ಯಾವ ಕರ್ತವ್ಯನೂ ಇಲ್ವಾ? ಅದ್ ಹೇಗೆ ಇಲ್ದೇ ಇರುತ್ತೆ ಮಮ್ಮಿ? ನಿಜವಾಗ್ಲೂ ನಿನ್ಗೆ ನಿಮ್ ತಾಯಿ ಬಗ್ಗೆ ಕಾಳಜಿ ಇದ್ರೆ ನಿಮ್ ತಾಯಿಗಿಷ್ಟ ಆಗದೆ ಇರೋ ಕೆಲ್ಸ ಮಾಡಲ್ಲ. ಆ ವಿಗ್ರಹನ ನೀನು ಮನೆ ಒಳಗೆ ತಗೊಂಡ್ ಬರ್ಬೇಡ. ಪರವಾಗಿಲ್ಲ ಬಿಡಿ. ಈ ಯಾರ ಮನ್ಸಿಗೂ ಕಷ್ಟ ಕೊಟ್ಟು ಕೃಷ್ಣನ ಒಳಗಡೆ ತರೋದೇ
ಕೃಷ್ಣನ್ನ ಕೃಷ್ಣ ಎಲ್ಲೇ ಇದ್ರೂ ನನ್ನ ಪೂಜೆನ ಅಲ್ಲೇ ಮಾಡ್ಬೋದು. ಅಕ್ಕ, ಮನೇಲಿ ಮಡಿ ಸೀರೆನೋ ಮಡಿ ಶಾಲು ಯಾವ್ದಾದ್ರು ಇದ್ರೆ ಕೊಡ್ತೀರಾ? ಸರಿನಮ್ಮ, ತರ್ತೀನಿ. कृष्ण राम कृष्ण बेन्ने कृष्णने ಕೃಷ್ಣ, ನಿನ್ಗೆ ಮಣ್ಣು ಗೊತ್ತು, ಬೃಂದಾವನನೂ ಗೊತ್ತು, ಯಮುನಾ ತೀರನೂ ಗೊತ್ತು.
ಹಾಗೆ ಈ ಶ್ಯಾಮ ಪರಿಸ್ಥಿತಿ ಕೂಡ ನಿನಗೆ ಗೊತ್ತು. ಇದಕ್ಕಿಂತ ಹೆಚ್ಚು ಈ ಶ್ಯಾಮ ಏನು ಮಾಡಕ್ಕಾಗಲ್ಲ ಅಂತನೂ ನಿನಗೆ ಗೊತ್ತು ಅಲ್ವಾ? ಕ್ಷಮಿಸ್ಬಿಡು ಕೃಷ್ಣ, ಕ್ಷಮಿಸ್ಬಿಡು. कृष्णाय वासुदेवाय हरये परमात्मने प्रणक्लेशनाशाय गोविन्दाय नमो नमः। पापी सात्रि पापी सात्रि पापी सात्रि पापी सात्रि। ಸಾಗಿದೆ ಸಾಗಿದೆ ನಿನ್ನ ಹೃದಯ ಸಾರಿ ಶ್ಯಾಮ. ನೀನು ಕೇಳ್ದ ಹಾಗೆ ನಿನ್ನ ಕೃಷ್ಣನ ತಂದುಕೊಟ್ನೆ ಹೊರತು ಮಮ್ಮಿನ ಒಪ್ಸಿ ಒಳಗಡೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಯ್ಯೋ, ನೀವು ನನ್ನ ಹತ್ರ ಕ್ಷಮೆ ಕೇಳಬಾರ್ದು. ನಡೆದಿದ್ದಕ್ಕೆ ನಾನೇನು ಅನ್ಕೊಳ್ಳಲ್ಲ. ನನ್ನ ಕೃಷ್ಣನು ಏನು ಅನ್ಕೊಳ್ಳಲ್ಲ. ಈ ಮನೆ ಪರಿಸ್ಥಿತಿ ನಮ್ಮಿಬ್ರಿಗೂ ಗೊತ್ತು. ಬೃಂದಾವನ ಪೂಜೆಯಲ್ಲಿ ನಾನು ಕೇಳಿರೋ ಕೋರಿಕೆ
ಥ್ಯಾಂಕ್ಸ್ ಅಕ್ಕ. ಇವಾಗ ಹ್ಯಾಪಿನಾ? ನೋಡಿದ್ರಾ ನಾನು ಬೇಡ ಅಂತ ಹೇಳಿದ್ರು ಆ ವಿಗ್ರಹನ ಅಲ್ಲೇ ಇಟ್ಟಿದ್ದಾಳೆ. ನೋಡಿದ್ರಾ? ಅತ್ತೆ ಮಾತು ಅಂದ್ರೆ ಲೆಕ್ಕಕ್ಕೆ ಇಲ್ದೇರೋ ಹಾಗ್ ನಡ್ಕೋತಾ ಇದ್ದಾಳೆ ನಮ್ಮ ಶ್ಯಾಮ. ಅವಳಿಗಷ್ಟು ಧೈರ್ಯ ಎಲ್ಲಿಂದ ಬಂತೋ? ಅದು ಧೈರ್ಯ ಅಲ್ಲ, ಭಕ್ತಿ. ಕೃಷ್ಣನ್ ಮೇಲೆ ಅವಳಿಗಿರೋ ಭಕ್ತಿ. ಆ ಕೃಷ್ಣನೇ ತನ್ನ ಬಂಧು ದೇವ್ರು ಅಂತ ಬಾಲ್ಯದಿಂದ ಬೆಳೆದಿರೋ ಹುಡುಗಿ. ಅವಳಿಗಾಗಿ ಅವಳು ಕೃಷ್ಣನ ತಂದಿದ್ದಕ್ಕೆ ಈ ರೀತಿ ಏರ್ಪಾಟ್ ಮಾಡಿದಾಳೆ. ಅದರಲ್ಲಿ ತಪ್ಪೇನಿದೆ? ಸರ್ ನಮಸ್ಕಾರ ಸರ್. ಹಾ ನಮಸ್ಕಾರ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ ಅಮ್ಮ. ಈವೆಂಟ್ ಮ್ಯಾನೇಜರ್ ರಾಜು ಅವ್ರನ್ನ ಕರೆಸಿದ್ದೀನಿ. ರಿಸೆಪ್ಷನ್ಗೆ ಸಂಬಂಧಪಟ್ಟ ಏರ್ಪಾಟ್ ಮಾಡೋದಕ್ಕೆ ಬನ್ನಿ ಅಂತ ಹೇಳಿದೆ. ರಿಸೆಪ್ಷನ್ ಬಗ್ಗೆನಾ? ಹಾಗಾದ್ರೆ ನೀವೇ ಮಾತಾಡಿ, ನಾವ್ಯಾಕೆ? ನೋ ನೋ ನೋ, ಎಲ್ಲರೂ ಸೇರಿ ಪ್ರೋಗ್ರಾಮ್ ಏನು ಹೇಗ್ ಮಾಡೋದು ಅಂತ ಡಿಸೈಡ್ ಮಾಡ್ಬೇಕಲ್ಲ. ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಓಕೆ ಸರ್. ವಸಂತ ಬಾ ಕೂತ್ಕೋ. ಮಮ್ಮಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಮಮ್ಮಿ. ಈಗ ಹೇಳಿ ಸರ್, ಜನರಲ್ ಆಗಿ ರಿಸೆಪ್ಷನ್ಗೆ ನಾವು ಹೇಗೆ ರೆಡಿ ಮಾಡ್ತೀವಂದ್ರೆ
ಪ್ರೋಗ್ರಾಮ್ ಇರುತ್ತೆ. ಓ ಹಾ, ಅದು ಅಲ್ಲದೆ ನಮ್ಮ ಅಖಿಲ್ಗೆ ರೂಪಾರಾಣಿ ಹಾಡು ಅಂದ್ರೆ ತುಂಬಾ ಇಷ್ಟ. ಅದ್ ನಿಮ್ಗೂ ಗೊತ್ತಲ್ಲ? ಹೌದು ಸರ್. ಸೊ ನಾಳೆ ರಿಸೆಪ್ಷನ್ ಅಲ್ಲಿ ರೂಪಾರಾಣಿ ಸಿಂಗಿಂಗ್ ಪ್ರೋಗ್ರಾಮ್ ಖಂಡಿತ ಇರುತ್ತೆ. ಶೋರ್ ಸರ್. ರಿಸೆಪ್ಷನ್ ಅಲ್ಲಿ ಶ್ಯಾಮ ಅಖಿಲ್ ಪಕ್ಕನೇ ಇರ್ತಾಳೆ. ಶ್ಯಾಮ ಇಲ್ದೆ ನಾನ್ ಹೇಗ್ ಹಾಡ್ಲಿ? ಓ ಗಾಡ್. ಹಾ ರಾಜು ಅವರೇ, ಮೇಡಮ್, ಮದುಮಗಳನ್ನ ರೆಡಿ ಮಾಡೋದಕ್ಕೆ ಒಳ್ಳೆ ಬ್ಯೂಟಿಷಿಯನ್ಸ್ ಇಬ್ರನ್ನ ಕಳಿಸಿ. ಹಾಗೆ ಆಗ್ಲಿ ಮೇಡಮ್. ಅವರನ್ನ ಸ್ವಲ್ಪ ಬೇಗನೆ ಬರೋಕ್ ಹೇಳಿ. ಸರಿ ಮೇಡಮ್. ಶ್ಯಾಮಂಗ್ ಹೇಗ್ ಮೇಕಪ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ಓಕೆ ಮೇಡಮ್, ನೀವು ಹೇಳಿದಾಗೆ ಅವ್ರನ್ನ ಸ್ವಲ್ಪ ಬೇಗನೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ಸ್. ಸರಿ ಮೇಡಮ್, ಬರ್ತೀನಿ ಸರ್ ನಾನು. ಒಳ್ಳೇದು ಅಮ್ಮ, ಬರ್ತೀನಮ್ಮ. ಈ ರಿಸೆಪ್ಷನ್ ಹೇಗಾಗುತ್ತೋ ನಾನು ನೋಡ್ತೀನಿ. ಏಯ್, ಇಲ್ಲೇನ್ ಮಾಡ್ತಾ ಇದ್ಯಾ? ಕೃಷ್ಣನ್ಗೆ ತುಳಸಿ ಮಾಲೆ ಕಟ್ತಾ ಇದ್ದೀನಿ. ಹೊರಗಡೆ ಊರೇ ಮುಳುಗ್ ಹೋಗ್ತಾ ಇದ್ರು ನಿನ್ಗೆ ಕೃಷ್ಣ ತುಳಸಿ ಮಾಲೆ ಬಿಟ್ರೆ ಇನ್ನೇನು ಕಾಣಿಸಲ್ವಾ? ಏನಾಯ್ತು ಅಮ್ಮೋರೆ? ನಾಳೆ ರಿಸೆಪ್ಷನ್ ಅಲ್ಲಿ ರೂಪಾರಾಣಿ ಹಾಡಿನ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದಾರೆ. ನಿನ್ನ ಅತ್ತೆ ಮನೆಯವರು. ಅದ್ ಹೇಗಾಗತ್ತೆ? ಅದ್ ಹೇಗಾಗತ್ತೋ ನೀನೇ ಹೇಳ್ಬೇಕು. ಆಗ ನಾನು ಅವ್ರ ಪಕ್ಕದಲ್ಲೇ ಇರ್ತೀನಿ. ಹೇಗ್ ಹಾಡಾಡೋದು? ಹೇಗ್ ಹಾಡ್ತೀಯೋ ನನಗ್ ಗೊತ್ತಿಲ್ಲ. ನೀನು ಹಾಡ್ಲೇಬೇಕು ಅಷ್ಟೇ. ನೀನಾಗೆ ನಾಳೆ ರಿಸೆಪ್ಷನ್ ಅಲ್ಲಿ ಹಾಡ್ಲಿಲ್ಲ ಅಂದ್ರೆ ನಿಮ್ಮಪ್ಪ ಅಮ್ಮನ್ನ ಪೊಲೀಸರಿಗೆ ಒಪ್ಪಿಸ್ತೀನಿ, ಹುಷಾರ್. ನಾನ್ ಹಾಡದೇ ಇದ್ರೆ ಅವ್ರನ್ನ ಪೊಲೀಸರಿಗೆ ಒಪ್ಸೋದು ಅಂದ್ರೆ ಏನು? ಏನಾ? ನೀನು ಕೊಡ್ಬೇಕಾಗಿರೋ 10 ಲಕ್ಷನ ನಾನು ಕೊಡ್ತೀನಿ ಅಂತ ಆ ಮಲ್ಲಿಕಾರ್ಜುನ ಮಾತ್ ಕೊಟ್ಟು ಮದ್ವೆ ಮಾಡಿಸಿ ಮಾಯನೇ ಆಗೋದ. ಈಗ 10 ಲಕ್ಷ ಕೊಡ್ಬೇಕಾಗಿರೋದು ನಿಮ್ಮ ಅಪ್ಪ ಅಮ್ಮನೆ ತಾನೆ? ಆ ಸಾಲ ಕೊಡ್ತಿಲ್ಲ ಅಂತ ಹೇಳಿ ನಿಮ್ಮಪ್ಪ ಅಮ್ಮನ ಮೇಲೆ ಕೇಸ್ ಹಾಕ್ತೀನಿ. ಆಗ ಪೊಲೀಸ್ ಬರ್ತಾರೆ, ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ.
ಈಗ ಆತ್ಮಹತ್ಯೆ ಮಾಡ್ಕೋತಾರೆ. ನೆನ್ಪಲ್ಲಿಟ್ಕೋ. ನೋಡು ಅಖಿಲ್, ಹಾಂ ಹೇಳಿ ಡ್ಯಾಡಿ. ನಾವು ರಿಸೆಪ್ಷನ್ ಮಾಡ್ತಿರೋದು ನಿಮ್ಮ ಅಮ್ಮನಿಗೆ ಸ್ವಲ್ಪನೂ ಇಷ್ಟ ಇಲ್ಲಪ್ಪ. ನನ್ನ ಮಾತಿಗೆ ಬೇಡ ಅನ್ನೋಕ್ಕಾಗದೆ ಸರಿ ನಿಮ್ಮಿಷ್ಟ ಅಂತ ಹೇಳಿದಾಳೆ. ಆದರೆ ಅವಳು ನಡವಳಿಕೆ ನೋಡ್ತಿದ್ರೆ ಅವಳು ರಿಸೆಪ್ಷನ್ಗೆ ಅಟೆಂಡ್ ಆಗಲ್ಲ ಅನ್ಸುತ್ತೆ. ನಿನ್ನ ಮದುವೆಗೂ ನಿಮ್ಮ ಅಮ್ಮ ಬರಲಿಲ್ಲ ಕಣೋ, ರಿಸೆಪ್ಷನ್ಗೂ ಬರಲಿಲ್ಲ ಅಂದರೆ ಚೆನ್ನಾಗಿರೋಲ್ಲಪ್ಪ. ಮದುವೆಯಲ್ಲಂತೂ ಅವಳು ಅಖಂಡ ದೀಪ ಪೂಜೆ ಮಾಡಿಕೊಂಡು ಮನೆಯಲ್ಲೇ ಇದ್ಬಿಟ್ಲು. ಆ ಕಾರಣಕ್ಕೆ ಅವಳು ಮದುವೆಗೆ ಬರಲಿಲ್ಲ ಅಂತ ನಾವೆಲ್ಲರಿಗೂ ಹೇಳಿದ್ವಿ. ಈಗ ಮನೆಯಲ್ಲೇ ರಿಸೆಪ್ಷನ್ ನಡೆಯುವಾಗ ನಿಮ್ಮ ಅಮ್ಮ ಬರದೇ ಇದ್ರೆ ಬಂದವ್ರಿಗೆ ನಾವು ಏನು ಉತ್ತರ ಕೊಡೋಣ? ಸೊ ಹೇಗಾದ್ರೂ ಮಾಡಿ ನಿಮ್ಮ ಮಮ್ಮಿನ ಒಪ್ಪಿಸಿ ರಿಸೆಪ್ಷನ್ ಕರ್ಕೊಂಬರೋ ಜವಾಬ್ದಾರಿ ನಿಂದೆ. ಬರ್ತಾರೆ ಡ್ಯಾಡಿ. ಮಮ್ಮಿ ಖಂಡಿತವಾಗ್ಲೂ ರಿಸೆಪ್ಷನಿಗೆ ಬರ್ತಾರೆ. ಈ ಅಖಿಲ್ಗೋಸ್ಕರ ಖಂಡಿತ ಬರ್ತಾರೆ ಡ್ಯಾಡಿ. ಮಮ್ಮಿನ ನಾನು ಕರ್ಕೊಂಡು ಬರ್ತೀನಿ. ಗುಡ್ ನೈಟ್. ಹೇಗಾದರೂ ಮಾಡಿ ಮಮ್ಮಿನ ಒಪ್ಪಿಸಿ ರಿಸೆಪ್ಷನಿಗೆ ಬರೋ ಹಾಗೆ ಮಾಡಬೇಕು. ಆದರೆ ಹೇಗೆ? ನಾನೇನಾದ್ರೂ ಹಾಡು ಆಡಿಲ್ಲ ಅಂದ್ರೆ ಅಪ್ಪ ಅಮ್ಮನ್ಗೆ ಅವಮಾನ ಮಾಡ್ತೀನಿ ಅಂತಿದ್ದಾರೆ ಆ ಗೌರಮ್ನವರು. ಈಗ ನಾನು ಹೇಗೆ ಆಡಕ್ಕಾಗತ್ತೆ ಕೃಷ್ಣ? ಆಗ ನಾನವ್ರ ಪಕ್ಕದಲ್ಲೇ ಇರ್ಬೇಕಲ್ಲ. ನಾನವ್ರ ಪಕ್ಕದಲ್ಲೇ ಇದ್ದು ಹಾಡು ಹೇಗೆ ಹೇಳೋದು? ಏನ್ ಕೃಷ್ಣ ಇದು? ನನ್ಗೆ ಇಂಥ ದೊಡ್ಡ ಅಪಾಯ ಎದುರಾಯ್ತಲ್ಲ. ಆಪದ್ ಬಾಂಧವ ನೀನೇ ಕೃಷ್ಣ. ಈ ಅಪಾಯದಿಂದ ನೀನೇ ನನ್ನ ಕಾಪಾಡ್ಬೇಕು ಅಷ್ಟೇ. ಕೃಷ್ಣ, ಶ್ಯಾಮ ನಿನ್ನ ತುಂಬ ನಂಬಿದಾಳೆ. ನಾನು ನಿನ್ನ ನಂಬ್ತಾ ಇದ್ದೀನಿ. ಶ್ಯಾಮ ಈಗ ನಿನ್ನ ಹತ್ರ ಏನು ಬೇಡ್ಕೊಂಡಿದ್ದಾಳೋ ನನಗೆ ಅರ್ಥ ಆಗುತ್ತೆ. ಸದ್ಯಕ್ಕೆ ಶ್ಯಾಮ ಬೇಡಿಕೆ ನನ್ನ ಬೇಡಿಕೆ ಒಂದೇನೆ. ನಮ್ಮಮ್ಮ ಬದಲಾಗಬೇಕು. ಅಮ್ಮನಿಗೆ ಶ್ಯಾಮ ಮೇಲಿರೋ ಕೋಪ ಹೋಗಬೇಕು. ನನ್ನ ಬೇಡಿಕೆ ಈಡೇರಿಸೋ ಕರ್ತವ್ಯ ನಿಂದೇ ಕೃಷ್ಣ. ಗುಡ್ ಮಾರ್ನಿಂಗ್ ಮಮ್ಮಿ. ನಡಿಬೇಕಾಗಿರೋ ಬ್ಯಾಡ್ ಎಲ್ಲ ನಡೆದ್ಮೇಲೆ ಇನ್ ಗುಡ್ ಮಾರ್ನಿಂಗ್ ಎಲ್ಲಿಂದ ಆಗುತ್ತೆ? ಏನು ಬೆಳಗ್ಗೆನೆ ನನ್ನ ರೂಮಿಗೆ ಬಂದಿದ್ಯಾ?
ಅಮ್ಮನ ಹತ್ರ ಇನ್ನು ನಿನಗೇನ್ ಕೆಲ್ಸ ಇದೆ? ದೊಡ್ಡವನಾಗಿದ್ಯಾ, ಇಷ್ಟ ಬಂದ ಹಾಗೆ ಮಾಡ್ತೀಯಾ, ಮದ್ವೆನೂ ಆದೆ, ಹೆಂಡತಿನೂ ಕರ್ಕೊಂಡ್ ಬಂದೆ, ಇನ್ ನಿಂಗ್ ನಾನ್ ಯಾಕೆ ಬೇಕು? ಅಮ್ಮ, ಅಗತ್ಯ ಅಲ್ಲ, ಅವಲಂಬನೆ. ಕೂತ್ಕೊಳ್ಳಿ. ಮಮ್ಮಿ, ನಾನು ಎಷ್ಟೇ ದೊಡ್ಡವನಾದ್ರೂ ಎಷ್ಟೇ ಬೆಳೆದ್ರೂ ಕೂಡ ನಿನಗೆ ಮಗನಾಗಿ ಇರ್ತೀನಿ ತಾನೆ. ಈ ಪ್ರಪಂಚದಲ್ಲಿ ಯಾವ ಬಂಧ ಆದರೂ ಮನುಷ್ಯ ಹುಟ್ಟಿದಾಗಲೇ ಶುರುವಾಗೋದು. ಆದರೆ ತಾಯಿ ಮಗು ಬಂಧ ಮಾತ್ರ ಹುಟ್ಟೋಕ್ಕೂ ಮೊದಲೇ ಹೊಟ್ಟೆಲಿದ್ದಾಗಲೇ ಶುರುವಾಗತ್ತೆ. ಗಂಡ ಹೆಂಡತಿ ಬಂಧ ಮಾಂಗಲ್ಯ ಕಟ್ಟಿದಾಗ ಶುರುವಾಗತ್ತೆ. ತಾಯಿ ಮಗನ ಬಂಧ ಪ್ರಪಂಚ ನೋಡೋ ಮೊದಲೇ ಶುರುವಾಗತ್ತೆ. ಅದು ಶುರುವಾಗಿರೋ ಬಂಧ. ನಮ್ದು ಯಾವತ್ತೋ ಗಟ್ಟಿಯಾಗಿರೋ ಬಂಧ. ನಮ್ಮ ಬಂಧ ಯಾವತ್ತೂ ಬಲಹೀನ ಆಗಲ್ಲ ಮಮ್ಮಿ. ನನ್ನ ಕತ್ಲೆ ಭಯಕ್ಕೆ ಜೊತೆಯಲ್ಲೇ ನಿಂತು ನನಗೆ ಧೈರ್ಯ ಹೇಳಿರೋ ಬಲ ನೀನು ಮಮ್ಮಿ. ಅದೇ ನನ್ ಭಯ, ಅದೇ ಭಯ. ಕತ್ಲೆ ಅಂದ್ರೆ ಭಯ ಆಗೋ ನಿಂಗೆ ಆ ಕತ್ಲೆ ನಿನ್ ಹೆಂಡತಿಯಾಗಿ ಬಂದಿದ್ದಾಳೆ. ಪರವಾಗಿಲ್ಲ ಅಖಿಲ್, ಮದ್ವೆ ಮುಗಿದು ಹೋದ್ರೆ ಜೀವನನೇ ಮುಗಿದ ಹಾಗಲ್ವಲ್ಲ. ದೂರ ಮಾಡ್ತೀನಿ ಕಂದ, ಆ ಕತ್ಲನ್ನ ನಿನ್ನ ಪಕ್ಕದಿಂದ ದೂರ ಮಾಡ್ತೀನಿ. ನಿನ್ ಮಮ್ಮಿ ನಿನ್ಗೋಸ್ಕರ ಏನಾದ್ರೂ ಮಾಡ್ತಾಳೆ, ಹೇಗಾದ್ರೂ ಮಾಡ್ತಾಳೆ. ಆ ಶ್ಯಾಮನ ಮಮ್ಮಿ, ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ನೀವು ಡ್ಯಾಡಿ ನನಗೆ ರಕ್ತ ಮಾತ್ರ ಕೊಟ್ಟವರಲ್ಲ, ಸಂಸ್ಕಾರನೂ ಕೊಟ್ಟಿದ್ದೀರಾ, ಸಂಸ್ಕಾರವಂತನಾಗಿ ಬೆಳೆಸಿದ್ದೀರಾ. ಇಷ್ಟನೇ ಇಲ್ಲದೆ ಇರೋದು ನಡೆದ್ರು ಸಹಿಸ್ಕೊಂಡು ನಿಂತ್ಕೊಳ್ಳೋ ವ್ಯಕ್ತಿಯಾಗಿ ಬೆಳೆಸಿದ್ರಿ. ಎಷ್ಟೇ ಕಷ್ಟ ಬಂದರೂ ಕರ್ತವ್ಯ ಮರಿದೇ ಇರೋ ವ್ಯಕ್ತಿಯಾಗಿ ಬೆಳೆಸಿದ್ದೀರಾ. ನಿಮ್ಮ ಪಾಠಕ್ಕೆ ಗೌರವ ಕೊಟ್ಟು ಶ್ಯಾಮ ವಿಷಯದಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ದಯವಿಟ್ಟು ನೀವು ಕೂಡ ನಿಮ್ಮ ನೋವನ್ನು ಕಡಿಮೆ ಮಾಡಿಕೊಂಡು ಜವಾಬ್ದಾರಿ ಬಗ್ಗೆ ಯೋಚನೆ ಮಾಡಿ ಮಮ್ಮಿ, ಪ್ಲೀಸ್. ಯಾವುದು ಜವಾಬ್ದಾರಿ? ಯಾವುದು? ನನ್ ಮಗನ್ ಜೀವನ ನನ್ ಕಣ್ ಮುಂದೆನೆ ನಾಶ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರೋದು ನನ್ನ ಜವಾಬ್ದಾರಿನಾ? ನನ್ ಮಾತು ಕೇಳು ಅಖಿಲ್, ಆ ಶ್ಯಾಮ ನಿನ್ಗೆ ಸರಿಯಾದ ಹೆಂಡತಿ ಅಲ್ಲ. ಅಷ್ಟಕ್ಕೂ ಅವಳು ನಿಂಗೆ ಜೋಡಿನೇ ಅಲ್ಲ. ಅಲ್ಲ ಅಲ್ಲ ಅಂತ 100 ಸಲ ಅಂದ್ಕೊಂಡ್ರು ಏನ್ ನಡೀತೋ ಅದು ನಡೆದು ಹೋಗಿದೆ ಅಲ್ವಾ ಮಮ್ಮಿ? ನನ್ನ ಮಾತು ಕೇಳಿ, ನೀವು ಕೂಡ ರಿಸೆಪ್ಷನ್ನಿಗೆ ಬರಬೇಕು ಮಮ್ಮಿ, ಪ್ಲೀಸ್. ಬರಲ್ಲ, ಸತ್ರು ಕೂಡ ನಾನು ಆ ರಿಸೆಪ್ಷನ್ಗೆ ಬರಲ್ಲ. ಬರಬೇಕು ಮಮ್ಮಿ, ನೀವು ರಿಸೆಪ್ಷನ್ಗೆ ಬರಲೇಬೇಕು. ರಿಸೆಪ್ಷನ್ನಿಗೆ ನಾನು ಹಾಕೊಳ್ಳೋ ಡ್ರೆಸ್ಸನ್ನ ನೀವೇ ಸೆಲೆಕ್ಟ್ ಮಾಡಬೇಕು. ಮಮ್ಮಿ, ರಿಸೆಪ್ಷನ್ನಲ್ಲಿ ಎಲ್ಲರ ಮುಂದೆ ನೀವು ನಗ್ನಗ್ತಾ ಇರಬೇಕು. ನೋ, ನಾನ್ ಬರಲ್ಲ, ಸಾಧ್ಯ ಇಲ್ಲ. ನೀವು ಬರದೇ ಇದ್ರೆ ನಾನು ಕೂಡ ರಿಸೆಪ್ಷನ್ನಿಗೆ ಹೋಗೋದಿಲ್ಲ. ಆ ರಿಸೆಪ್ಷನ್ನಲ್ಲಿ ನಾನು ನೀವು ಇಲ್ಲದೆ ಇದ್ರೆ ಎಲ್ಲರ ಮುಂದೆ ಅಪ್ಪನ ಮರ್ಯಾದೆ ಏನಾಗುತ್ತೋ ಒಂದು ಸಲ ಯೋಚನೆ ಮಾಡಿ. ಮದುಮಗಳನ್ನ ಒಬ್ಳನ್ನೇ ಕೂರಿಸಿ ರಿಸೆಪ್ಷನ್ ಮಾಡಿದ್ರೆ ಬಂದಿರೋ ಗೆಸ್ಟ್ ಎಲ್ಲ ಡ್ಯಾಡಿನ ಏನೇನು ಪ್ರಶ್ನೆ ಕೇಳ್ತಾರೋ
ಒಂದ್ಸಲ ಯೋಚನೆ ಮಾಡಿ. ಅವರಿಗೆಲ್ಲ ಉತ್ತರ ಕೊಡಕ್ಕಾಗದ ಹಾಗೆ ಡ್ಯಾಡಿ ಎಷ್ಟು ಸಂಕಟ ಪಡ್ತಾರೋ ಯೋಚನೆ ಮಾಡಿ ನೋಡಿ ಮಮ್ಮಿ. ಈಗ ಈ ರೀತಿ ಹಠ ಮಾಡೋದ್ರಿಂದ ಮರ್ಯಾದೆ ಹೋಗೋದು ಬಿಟ್ರೆ ಬೇರೆ ಉಪಯೋಗ ಏನಿಲ್ಲ ಮಮ್ಮಿ. ಪ್ಲೀಸ್ ಯೋಚನೆ ಮಾಡಿ. ಏನಿದು, ಇವನು ನಂಗ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನ? ಏನೇ ಮಾಡಿದ್ರು ಸರಿ, ನಾನ್ ರಿಸೆಪ್ಷನ್ಗೆ ಹೋಗಲ್ಲ ಅಂದ್ರೆ ಹೋಗಲ್ಲ. ಹರಿಪ್ರಿಯಾ, ಮನೆಗ್ ಬಂದು ನಮ್ಮನ್ನ ರಿಸೆಪ್ಷನ್ಗೆ ಬನ್ನಿ ಅಂತ ಕರೆದು ನಾವ್ ಬರೋ ತನಕ ಕಾಯ್ದೇನೆ ಹೇಗ್ ಶುರು ಮಾಡಿದ್ರಿ ಅಂತ ಜೋರಾಗಿ ಕೇಳ್ಬಿಡ್ತೀನಿ ಅಷ್ಟೇ. ಎಲ್ಲರ ಮುಂದೆ ಸರಿಯಾಗಿ ಪ್ರಶ್ನೆ ಮಾಡ್ತೀನಿ. ಶೋಭಾ, ನೀನ್ ಹೀಗ್ ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊ. ಅಲ್ಲಿ ಬೀಗ್ರ ಮನೇಲಿ ನೀನ್ ಹೀಗೆ ಮಾತಾಡ್ತಿದ್ರೆ ನಮ್ ಮರ್ಯಾದೆನೆ ಹೋಗೋದು. ಅಂದ್ರೆ ನನಗೆ ಮರ್ಯಾದೆ ಗೊತ್ತಿಲ್ಲ ಅಂತನಾ? ನಾನ್ ಮರ್ಯಾದೆ ಉಳ್ಸೋಳೆ ಅಲ್ಲ ಅಂತ ಹೇಳ್ತಾ ಇದ್ದೀರಾ? ನಾನು ಮರ್ಯಾದೆ ಕಳೀತೀನಿ ಅಂತ ಹೇಳ್ತಾ ಇದ್ದೀರಾ? ನಾನೇನ್ ಹಾಗೆ ಹೇಳಿಲ್ಲ ಶೋಭಾ. ಅಲ್ಲಿ ನೀನ್ ಮಾತಾಡೋದನ್ನ ಕಡಿಮೆ ಮಾಡ್ಕೊ ಅಂತ ಹೇಳ್ತಿದ್ದೀನಿ. ನಾನು ಎಷ್ಟೇ ಜಾಗೃತೆಯಿಂದ ಇದ್ರು ನನ್ ಮಾತೆ ಅಲ್ವಾ ನಿಮ್ಮೆಲ್ಲರ ಕಣ್ಗೂ ಬೀಳೋದು. ಅಬ್ಬಾ ಸುಮ್ನಿರಿ ಸಾಕು. ನೀವಿಬ್ರು ಹೀಗೆ ಜಗಳ ಆಡೋದಾದ್ರೆ ನೀವಿಬ್ರು ಅಲ್ಲಿಗೆ ಬರೋದೇ ಬೇಡ. ನಾವೇ ಹೋಗಿ ಬರ್ತೀವಿ. ಜಗಳ ಏನಿಲ್ಲ ಮಾವ, ಅತ್ತೆ ಸೊಸೆ ಅಲ್ವಾ, ಅದಕ್ಕೆ ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ದೀವಿ ಅಷ್ಟೇ. ಅಪ್ಪ, ರಿಸೆಪ್ಷನ್ಗೆ ಅಕ್ಕಂಗೇನಾರ ಗಿಫ್ಟ್ ತಗೊಂಡು ಹೋಗೋಣವಾ? ಗಿಫ್ಟಾ? ಅಂತ ಕೋಟ್ಯಾಧಿಪತಿ ಸೊಸೆಗೆ ನಾವೇನ್ ಕೊಡಕ್ಕಾಗುತ್ತೋ? ಇಷ್ಟಕ್ಕೂ ಶ್ಯಾಮಂಗೆ ನಾವೇನ್ ಕೊಡೋ ಅಗತ್ಯನೂ ಇಲ್ಲ. ಆ ಮನೇಲಿ ಎಲ್ಲಾನು ಇರುತ್ತೆ. ನಡೀರಿ ನಡೀರಿ ನಡೀರಿ, ಟೈಮ್ ಆಗ್ತಾ ಇದೆ.